ಹಟ್ಟಿ ತಿಪ್ಪೇಶನ ಸಂಭ್ರಮದ ಲಕ್ಷ ದೀಪೋತ್ಸವ ಮತ್ತು ಬೆಳ್ಳಿ ರಥೋತ್ಸವ. ಮಧ್ಯ ಕರ್ನಾಟಕದ ಕಾಯಕಯೋಗಿ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ ಗುರುವಾರ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. ಸಂಜೆ 6:30ಕ್ಕೆ ಆಕಾಶ ದೀಪವನ್ನು ಬೆಳಗಿಸುವ ಮೂಲಕ ಚಾಲನೆ ಕೊಡಲಾಗಿದೆ. ದೀಪೋತ್ಸವದಲ್ಲಿ ಸುಮಾರು 100 ದೀಪಗಳನ್ನು ಭಕ್ತರು ಬೆಳಗಿಸಿದ್ರು. ತಲಾ 108 ಹಣತೆಗಳಲ್ಲಿ ಇರುವ 224 ದೀಪ ಸ್ತಂಭವನ್ನು ಈ ಬಾರಿ ವ್ಯವಸ್ಥೆ ಮಾಡಲಾಗಿತ್ತು. ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯ ಒಳಮಠ, ಹೊರಮಠ, ಈಶ್ವರ ದೇವಾಲಯ, ಏಕಾಂತ ಮಠ ಗೋಪುರಗಳಿಗೆ ದೀಪ ಅಲಂಕಾರ ಮಾಡಲಾಗಿತ್ತು. ರಾತ್ರಿ 8ಕ್ಕೆ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಒಳಮಠದ ದೇವಾಲಯ ಆವರಣದಲ್ಲಿ ಬೆಳ್ಳಿ ರಥೋತ್ಸವ ನೆರವೇರಿಸಲಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಚಳ್ಳಕೆರೆಯ ನಿತ್ಯ ನಿಕೇತನ ಶಾಲಾ ವಿದ್ಯಾರ್ಥಿಗಳು ಮಕ್ಕಳ ಆಕರ್ಷಿತ ಭರತನಾಟ್ಯ ಪ್ರದರ್ಶನ ಮಾಡಿದರು. ಲಕ್ಷ ದೀಪೋತ್ಸವದ ವಿಶೇಷತೆ: ಹಲವು ದಶಕಗಳಿಂದ ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ನಡೆಸಿಕೊಂಡು ಬರಲಾಗಿದೆ ಎಂದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯ ಕಾರ್ಯನಿರ್ವಹಣಾಧಿಕಾರಿ ಎಚ್. ಗಂಗಾಧರಪ್ಪ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಶ್ರೀಕಾಂತ್, ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ದೇವಸ್ಥಾನ ಕಾರ್ಯನಿರ್ವಹಣಾಧಿಕಾರಿ ಎಚ್. ಗಂಗಾಧರಪ್ಪ, ದೇವಸ್ಥಾನ ಕಮಿಟಿ ಸದಸ್ಯ ಕಾವಲಪ್ಪರ ತಿಪ್ಪೇರುದ್ರಪ್ಪ, ಪಟ್ಟಣ ಪಂಚಾಯಿತಿ ಸದಸ್ಯ ಮಾಂತಣ್ಣ, ಜೆಆರ್ ರವಿಕುಮಾರ್, ಸಮಾಜ ಸೇವಕರು ಆದ ವಿ. ದೊಡ್ಡನಾಗಯ್ಯ ಸೇರಿ ಮತ್ತಿತರರು ಹಾಜರಿದ್ದರು. ದಿನೇಶ್ ಅಣ್ಣ ಸ್ವಲ್ಪ ಈ ಕಡೆ ಬರ್ರಿ. ಇದು ಸ್ವಲ್ಪ ಸೈಡ್ ಕಾಣಿಸ್ತಿಲ್ಲ. ಎಲ್ಲ ಪೂರ್ತಿ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಅಮ್ಮ ಇಲ್ಲಿ ನೋಡ್ರಿ. ಅಪ್ಪಿ ಒಂದು ನಿಮಿಷ ನಿಲ್ಲಿಸ್ತೀನಿ ತಡಿ. ಎಲ್ಲ ಕೂಡ್ಕೊಂಡಿದ್ದಾರೆ. ಹಂಗೆ ಇಟ್ಕೊಂಡು ಈ ಕಡೆ ನೋಡ್ರಮ್ಮ. ಕೈ ಒಂದು ನಿಮಿಷ. Mana?